ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ಲೈಫ್ ಸ್ಟೈಲ್ ಫ್ರೇಮ್ವರ್ಕ್. ಇವತ್ತು ನಾನೇನು ಮಾತಾಡೋಕ್ಕೆ ಹೊರಟಿದ್ದೀನಿ ಅಂತಂದರೆ, ನಾವು ಲಾಂಗೆಸ್ಟ್ ರೋಡ್ ಟ್ರಿಪ್ ಮಾಡಿದ್ವಿ ಮೈಸೂರಿಂದ ಜೈಸಲ್ಮೇರ್ ರಾಜಸ್ಥಾನ್ಗೆ. ಅದ್ರ ಬಗ್ಗೆನೇ ಹೇಳಕ್ಕೆ ಹೊರಟಿದ್ದೀನಿ. ಇಲ್ಲಿ ತನಕ ಅಷ್ಟೊಂದು ಲಾಂಗೆಸ್ಟ್ ರೋಡ್ ಟ್ರಿಪ್ ಇನ್ನೂ ಮಾಡಿಲ್ಲ. ಇದೇ ಒಂದು ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನಾವು ಹೇಗೆ ಸ್ಟಾರ್ಟ್ ಮಾಡಿದ್ವಿ, ಯಾವತ್ತು ಎಲ್ಲಿ ಸ್ಟೇ ಮಾಡಿದ್ವಿ, ಇದು ನಮ್ಮ 10 ಡೇ ಟ್ರಿಪ್ ಆಗಿತ್ತು ಆಲ್ಮೋಸ್ಟು. ಡೇ 1 ನಾವೇನು ಮಾಡಿದ್ವಿ ಅಂತಂದರೆ, ಮೈಸೂರಿಂದ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಹುಬ್ಳಿಗೆ ರೀಚ್ ಆದ್ವಿ ಅವತ್ತು. ಆ್ಯಕ್ಚುಲಾಗಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಮಹಾರಾಷ್ಟ್ರ ರೀಚ್ ಆಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ನಮ್ಮ ಕಾರ್ ಕೈ ಕೊಟ್ಬಿಡ್ತು ಅವತ್ತು. ಸೊ ಸರ್ವಿಸ್ ಎಲ್ಲ ಮುಗ್ದು ಮಾಡಿಸಿ ಹೊರಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯ್ತು. ಅಲ್ಲೇ ನಾವು ಅಂದ್ಕೊಂಡ್ವಿ, ಅಯ್ಯೋ ಸ್ಟಾರ್ಟ್ ಆಗ್ತಾನೆ ಈಗ ಅಂತ. ಬಟ್ ಓಕೆ, ಕಂಟಿನ್ಯೂ ಮಾಡಿದ್ವಿ. ನಾವು ಮೈಸೂರಿಂದ ಹುಬ್ಳಿ ರೀಚ್ ಆದ್ವಿ. ರಾತ್ರಿ ನಾವು ರೂಮ್ಸ್ ಎಲ್ಲ ಹೇಗೆ ಬುಕ್ ಮಾಡ್ಕೊತಾ ಇದ್ವಿ ಅಂತಂದರೆ, ನಿಯರ್ ಹೋಗ್ತಾ ಇದ್ದಂಗೆ ಅಲ್ಲೇ ಗೂಗಲಲ್ಲಿ ಸರ್ಚ್ ಮಾಡ್ತಾಯಿದ್ವಿ ಯಾವುದು ಬೆಸ್ಟ್ ಇದೆ ಹೋಟೆಲ್ ಅಂತ ನೋಡಿ, ಅಲ್ಲೇ ಡೈರೆಕ್ಟಾಗಿ ಹೋಗಿ ಕೇಳಿ ಸ್ಟೇ ಆಗ್ತಾಯಿದ್ವಿ ಅವತ್ತು. ನೆಕ್ಸ್ಟ್ ಡೇ ಹೊರಡ್ತಾಯಿದ್ವಿ. ಮತ್ತು ಅಲ್ಲಿಂದ ನಾವೇನು ಮಾಡ್ತಾಯಿದ್ವಿ, ಬೆಳಗ್ಗೆ ಮಾರ್ನಿಂಗ್ 6ಇಂದ ಈವ್ನಿಂಗ್ 6ವರೆಗೂ ಡ್ರೈವ್ ಮಾಡ್ತಾಯಿದ್ವಿ. ಫಸ್ಟ್ ಡೇ ಮಾತ್ರ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು. ಸೊ ನೆಕ್ಸ್ಟು ಹುಬ್ಳಿಯಿಂದ ಬೆಳಗ್ಗೆ 6 o'clock ಹೊರಟ್ವಿ. ಆನ್ ದಿ ವೇ ನಾವು ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಅಲ್ಲೇ ನೋಡಿಕೊಂಡು, ಸೇಮ್ ಗೂಗಲಲ್ಲೇ ನಾವು ಹುಡುಕ್ತಿದ್ವಿ ನಿಯರೆಸ್ಟ್ ರೆಸ್ಟೋರೆಂಟ್ ಯಾವುದಿದೆ ಅಂತೇಳಿ. ರೋಡ್ನಲ್ಲೇ ಯಾವ್ದು ಸಿಗುತ್ತೆ ಅಲ್ಲೇ ಸ್ಟಾಪ್ ಮಾಡಿ ನಾವು ಬ್ರೇಕ್ ತೊಗೊತಾ ಇದ್ವಿ. ಒಂದು ಮೇನ್ 3 ಬ್ರೇಕ್ಸ್ ಬೇಕೇ ಬೇಕಲ್ವಾ. ಸೊ 3 ಬ್ರೇಕ್ ತೊಗೊತಾ ಇದ್ವಿ. ಅದ್ರ ಮಧ್ಯದಲ್ಲಿ ಮತ್ತೆ ಕೆಲವೊಂದು ಕಾಫಿ ಬ್ರೇಕ್ಸ್ ಎಲ್ಲ ತೊಗೊತಿದ್ವಿ, 1 or 2 ಆ ಥರ ತೊಗೊತಾ ಇದ್ವಿ. ಬಟ್ ಮಾರ್ನಿಂಗ್ 6ಇಂದ ಈವ್ನಿಂಗ್ 6ವರೆಗೂ ಅಂತೂ ಡ್ರೈವ್ ಮಾಡ್ತಾಯಿದ್ವಿ. ಸೊ ನೆಕ್ಸ್ಟು ಹುಬ್ಳಿಯಿಂದ ನಾವು ತಾನೇ ರೀಚ್ ಆದ್ವಿ. ಆ್ಯಕ್ಚುಲಿ ತಾನೇನಲ್ಲಿ ಸ್ಟಾಪ್ ಮಾಡೋಕ್ಕಿರಲಿಲ್ಲ. ನಾವು ಅಂದ್ಕೊಂಡಿದ್ವಿ ಗುಜರಾತ್ ರೀಚ್ ಆಗಬೇಕಂತ, ಬಟ್ ಆಗಲಿಲ್ಲ. ಅವತ್ತು ತುಂಬ ಟ್ರಾಫಿಕ್ ಇತ್ತು. ಪುಣೆಯಲ್ಲೆಲ್ಲ ತುಂಬ ಟ್ರಾಫಿಕ್ ಇತ್ತು. ಮತ್ತು ರ್ಯಾಶ್ ಡ್ರೈವಿಂಗ್ ಅನಿಸ್ತು ತಾನೇ ರೀಚ್ ಆಗ್ತಾ ಇದ್ದಂಗೆ. ಅದಕ್ಕೆ ನಾವು ಸ್ಟಾಪ್ ಮಾಡಿಬಿಟ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ, ನೆಕ್ಸ್ಟ್ ಡೇ ಮಾರ್ನಿಂಗ್ 6 o'clock ತಾನೆಯಿಂದ ಸಿದ್ಪುರ್ ರೀಚ್ ಆದ್ವಿ. ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ, ಗುಜರಾತಲ್ಲಿ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಟೋಲ್ ಫ್ರೀ, ಕಾರ್ಗೆಲ್ಲ ಟೋಲ್ ಫ್ರೀ. ಎಲ್ಲ ಕಡೆನೂ ರೋಡ್ ಚೆನ್ನಾಗಿತ್ತು. ನಮಗೆಲ್ಲೂ ಅಷ್ಟಕ್ಕೊಂದೇನು ರೋಡ್ ಚೆನ್ನಾಗಿಲ್ಲ ಅಂತ ಅನಿಸ್ಲಿಲ್ಲ. ಎಲ್ಲ ಕಡೆನೂ ಚೆನ್ನಾಗಿತ್ತು. ಮತ್ತು ಮುಂಬೈ ನಾವು ಎಕ್ಸ್ಪ್ರೆಸ್ ಹೈವೇ ತೊಗೊಂಡ್ವಿ. ಮತ್ತು ಗುಜರಾತಲ್ಲಿ ಎಲ್ಲ ಕಡೆ ಚೆನ್ನಾಗಿದೆ ರೋಡು, ಏನು ವರಿ ಮಾಡೋಷ್ಟೇ ಇಲ್ಲ. ಟ್ರಾಫಿಕ್ ಇದ್ದರೂ ಅಷ್ಟೊಂದು ಗೊತ್ತಾಗಲಿಲ್ಲ, ಅಷ್ಟೊಂದು ಚೆನ್ನಾಗಿದೆ ರೋಡು. ಸ್ವಲ್ಪ ಪುಣೆನಲ್ಲಿ ತುಂಬ ಟ್ರಾಫಿಕ್ ಅಂತ ಅನ್ನಿಸ್ತು, ಮುಂಬೈ ತಾನೆ ಅಲ್ಲಿ. ನೆಕ್ಸ್ಟು ನಾವೇನು ಮಾಡಿದ್ವಿ, ಸಿದ್ಪುರ್ ಗುಜರಾತಿಂದ ಅವತ್ತು ಹೊರಟ್ವಿ. 4th ಡೇ ಮಧ್ಯಾಹ್ನ ಅಷ್ಟೊತ್ತಿಗೆ ಜೈಸಲ್ಮೇರ್ ರೀಚ್ ಆದ್ವಿ. ಚೂಸ್ ಮಾಡಿ ನಿಜ ಒಳ್ಳೆ ಕೆಲಸ ಮಾಡಿದ್ವಿ ಅನಿಸ್ತು. 3 ಡಿಫ್ರೆಂಟ್ ಸ್ಟೇಟು, ಡಿಫ್ರೆಂಟ್ ಕಲ್ಚರು, ಸೂಪರ್ ಆಗಿತ್ತು. ಜೈಸಲ್ಮೇರ್ ಮಧ್ಯಾಹ್ನ ರೀಚ್ ಆದ್ವಿ. ಅಲ್ಲೇ ಲಂಚ್ ಮಾಡ್ಕೊಂಡ್ವಿ. ಅವತ್ತೇನು ಮಾಡಿದ್ವಿ, ನಾವು ಪಟ್ವಾ ಹವೇಲಿ ನೋಡೋಕೆ ಹೋದ್ವಿ ಸಂಜೆ. ಮತ್ತು ಶಾಪಿಂಗ್ ಎಲ್ಲ ನೋಡಿ ಸಿಟಿ ಎಲ್ಲ ಸ್ವಲ್ಪ ಹಂಗೆ ನೋಡ್ಕೊಂಡು ಬಂದ್ವಿ ಜೈಸಲ್ಮೇರಲ್ಲಿ. ಬಟ್ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಂದರೆ, ಒಂದು ಸತಿ ಬಾರ್ಡರ್ ಕ್ರಾಸ್ ಮಾಡಾದಮೇಲೆ ಗುಜರಾತ್ನ ಕಂಪ್ಲೀಟ್ಲಿ ನಾನು ಹುಟ್ಟು ಬೆಳೆದಿದ್ದೆಲ್ಲ ಶಿವಮೊಗ್ಗ ಡಿಸ್ಟಿಕಲ್ಲಿ. ನಾವು ಎಲ್ಲ ಗ್ರೀನರಿನೇ ನೋಡಿದ್ದು. ಸಡನ್ ಚೇಂಜ್ ಆಯ್ತಲ್ಲ, ಏನಪ್ಪ ಹಿಂಗಿದೆ ಅಂತ ಅನ್ನಿಸ್ತು. ಒಂಥರ ಅದು ವರ್ಡ್ಸಲ್ಲಿ ಹೇಳಕ್ಕೆ ಬರ್ತಾಯಿಲ್ಲ, ಆ ಥರ ಚೇಂಜಸ್ಸು. ಹೆಂಗಿತ್ತಂದರೆ, ರೋಡ್ ಫುಲ್ ಸ್ಟ್ರೈಟು, ಆ ಕಡೆ ಈ ಕಡೆ ಎಲ್ಲೂ ಏನೂ ಕಾಣಿಸಲ್ಲ, ಮನೆ ಇಲ್ಲ ಏನಿಲ್ಲ, ಬರೀ ಮರಳೆ. ಅದು ಬೇರೆ ಬೇರೆ ಥರ ಮರಳು. ಆ ವೆಜಿಟೇಷನ್ನು ಅಷ್ಟೇ, ಇಲ್ಲಿಗೂ ಅಲ್ಲಿಗೂ ಸಖತ್ ಡಿಫ್ರೆನ್ಸು. ಆ ಹುಲ್ಲನ್ನೇ ಇಲ್ಲೇ ಬೇರೆ ಥರ ಇದೆ, ಅಲ್ಲೇ ಬೇರೆ ಥರ ಇದೆ. ನೆಕ್ಸ್ಟು ರೋಡು ರಾಜಸ್ಥಾನಲ್ಲೂ ತುಂಬ ಚೆನ್ನಾಗಿದೆ, ಎಲ್ಲೂ ಏನು ಒಂಚೂರು ಇದಿರಲಿಲ್ಲ. ಮತ್ತು ವಿಂಡ್ ಮಿಲ್ಸು, ದೊಡ್ಡ ದೊಡ್ಡ ವಿಂಡ್ ಮಿಲ್ಸ್ ಎಲ್ಲ ಹಾಕಿದ್ದಾರೆ ಇವಾಗ, ತುಂಬ ಚೆನ್ನಾಗಿದೆ. ನೆಕ್ಸ್ಟು 5th ಡೇ ನಾವು ಬೆಳಗ್ಗೆ ಏನು ಮಾಡಿದ್ವಿ, ಬೆಳಗ್ಗೆ ಎದ್ದು ಫೋರ್ಟಿಗೆ ಹೋದ್ವಿ. ಆ್ಯಕ್ಚುಲಿ ಸಿಟಿನಲ್ಲೇ ಸ್ಟೇ ಮಾಡಿದ್ವಿ. ಅವತ್ತು ನಮ್ಮ ಡೆಸರ್ಟ್ ಕ್ಯಾಂಪ್ಗೆ ಬುಕ್ ಮಾಡ್ಕೊಂಡಿದ್ವಿ 3 days, ಬಟ್ ಅವ್ರು ಅಂದರು ಇವತ್ತು ಬೇಡ, ಇಲ್ಲೇ ಸ್ಟೇ ಮಾಡಿ ಅಂತ. ಸೊ ನಾವು ಅವತ್ತು ಸಿಟಿನಲ್ಲೇ ಸ್ಟೇ ಮಾಡಿದ್ವಿ. ಮಾರ್ನಿಂಗ್ ಬೆಳಗ್ಗೆ ಎದ್ದು ಫೋರ್ಟ್ ಕವರ್ ಮಾಡಿ, ಫೋರ್ಟಲ್ಲೇ ಜೈನ್ ಟೆಂಪಲ್ ಕೂಡ ಇದೆ, ಚೆನ್ನಾಗಿದೆ. ಆರ್ಕಿಟೆಕ್ಚರ್ ಅಂತೂ ತುಂಬ ಚೆನ್ನಾಗಿದೆ, ಅದನ್ನೆಲ್ಲ ನೋಡಿದ್ವಿ. ನೆಕ್ಸ್ಟು ವಾರ್ ಮ್ಯೂಸಿಯಮ್ ಇದೆ ಜೈಸಲ್ಮೇರಲ್ಲಿ, ಅದನ್ನು ವಿಸಿಟ್ ಮಾಡಿದ್ವಿ. ನೆಕ್ಸ್ಟ್ ಬಂದು ಅವತ್ತು ರೆಸ್ಟ್ ಮಾಡಿದ್ವಿ. ಯಾಕಂದರೆ ಅಷ್ಟು ದಿನ 4 days ನಾವು ಆಲ್ಮೋಸ್ಟ್ ಡ್ರೈವ್ ಮಾಡಿಕೊಂಡೇ ಬಂದಿದ್ವಿ 6 to 6. ಅದಕ್ಕೆ ಅವತ್ತು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ತನೋಟ್ ಮಾತಾ ಟೆಂಪಲಿಗೆ ಹೋದ್ವಿ.
ಎಲ್ಲರೂ ಕೇಳಿರ್ತೀರ ಅನಿಸುತ್ತೆ. ಆವಾಗ ವಾರ್ ನಡೆದಿರುವಾಗ ಅಲ್ಲಿ ಎಷ್ಟೊಂದು ಬಾಂಬ್ ಬಿದ್ದಿದ್ರು ಕೂಡ ಅದು ಬ್ಲಾಸ್ಟ್ ಆಗಿರಲಿಲ್ಲ ಅಂತ ಟೆಂಪಲ್ ಸುತ್ತಮುತ್ತ. ನೆಕ್ಸ್ಟು ಇಂಡೋ ಪಾಕ್ ಬಾರ್ಡರ್ಗೆ ಹೋಗಿದ್ವಿ ನಾವು. ಅದಾದಮೇಲಿಂದ ಲಾಂಗೆವಾಲಾ ವಾರ್ ಮೆಮೋರಿಯಲ್ಗೆ ಹೋಗಿದ್ವಿ. ಅದು ಆ್ಯಕ್ಚುಲಾಗಿ ಇಂಡಿಯಾ ಮತ್ತು ಪಾಕಿಸ್ತಾನ್ಗೆ ವಾರ್ ನಡೆದಿತ್ತಲ್ಲ 1971, ಅದ್ರದ್ದು ಮೆಮೋರಿಯಲ್ ಅದು. ಇದೇ ಸ್ಟೋರಿನ ಇಟ್ಕೊಂಡು ಬಾರ್ಡರ್ ಮೂವಿ ಮಾಡಿದರು ಅಂತ ಹೇಳ್ತಾಯಿದ್ರು, ಟ್ರೂ ಸ್ಟೋರಿ ತಗೊಂಡು. ನೆಕ್ಸ್ಟು ನಾವು ಸಂಜೆ ಬಂದು ಡೆಸರ್ಟ್ ಕ್ಯಾಂಪಲ್ಲಿ ಸ್ಟೇ ಮಾಡಿದ್ವಿ. ಅಲ್ಲಿ ಈವ್ನಿಂಗ್ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ. ಅವ್ರದ್ರಲ್ಲಿ ಕಲ್ಚರಲ್ ಡ್ಯಾನ್ಸ್ ಹೇಗಿರುತ್ತೆ ಮತ್ತು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಪ್ಲೇ ಮಾಡಿ ಎಲ್ಲ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು. ಫುಡ್ಡು ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಇಲ್ಲಿ ಪ್ಯಾಕೇಜಲ್ಲಿ ನಾವು 2 ಡೇಸ್ ಡೆಸರ್ಟ್ ಕ್ಯಾಂಪಲ್ಲಿ ಸ್ಟೇ ಮಾಡಿದ್ದು. ಫುಲ್ ಆಲ್ 3 ಟೈಮ್ಸ್ ಫುಡ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಏನು ವರಿ ಮಾಡೋಷ್ಟಿಲ್ಲ ಅಲ್ಲಿ ಫುಡ್ಡಿನ ಬಗ್ಗೆ. ಎಲ್ಲ ಚೆನ್ನಾಗೂ ಇತ್ತು ಫೆಸಿಲಿಟೀಸ್ ಎಲ್ಲ. ಬಟ್ ಓಕೆ, ರೂಮ್ ಚೆನ್ನಾಗೇ ಇತ್ತು. ಬಟ್ ನಮಗೆ ಇಲ್ಲೆಲ್ಲ ಬಿಸಿನೀರಲ್ಲೇ ಸ್ನಾನ ಮಾಡಿ ಅಲ್ಲಿ ಆವತ್ತು ಬಿಸಿನೀರು ಇರಲಿಲ್ಲ. ಅದೊಂದು ಸ್ವಲ್ಪ ಎಕ್ಟಿಕ್ ಅನಿಸ್ತು. ಯಾಕಂದರೆ ನಮ್ಮ ಮಗ ಚಿಕ್ಕವನನ್ನು ಕರ್ಕೊಂಡೋಗಿದ್ವಿ. ನಾವೆಲ್ಲ ಸೆಟ್ ಆಗಿಬಿಡ್ತೀವಿ. ಓಕೆ, ವೆದರು ಸ್ವಲ್ಪ ಇದಿರುತ್ತಲ್ಲ, ಹಾಟ್ ಇರುತ್ತೆ, ನಡೆಯುತ್ತೆ. ಬಟ್ ಮಕ್ಳಿಗೆ ಕಷ್ಟ ಆಗುತ್ತೆ. ನೆಕ್ಸ್ಟು ಏನು ಮಾಡಿದ್ವಿ ನಾವು, ನೆಕ್ಸ್ಟ್ ಡೇ ಮಾರ್ನಿಂಗು ಕ್ಯಾಮಲ್ ರೈಡ್ ಹೋಗಿದ್ವಿ. ಅದಾದಮೇಲೆ ಕುಲ್ದಾರ ಅಂತ ಒಂದು ಹಾಂಟೆಡ್ ವಿಲೇಜ್ ಇದೆ, ಅದನ್ನು ನೋಡೋಕೆ ಹೋಗಿದ್ವಿ. ಅದ್ರದ್ದು ಏನಂತ ಅಂದರೆ, ಅಲ್ಲಿ ಜನಕ್ಕೆ ರಾಜ ಸ್ವಲ್ಪ ತೊಂದರೆ ಕೊಟ್ಟು ಅವ್ರು ರಾತ್ರಿ ಊರು ಬಿಟ್ಟು ಹೊರಟೋಗ್ಬಿಟ್ರು. ಅವ್ರು ಶಾಪ ಹಾಕಿರೋದಕ್ಕೆ ಇವತ್ತಿಗೂ ಅಲ್ಲಿ ಏನು ಕಟ್ಟಿದ್ರು ಅದು ನಿಲ್ತಾ ಇಲ್ಲ. ಮತ್ತು ಏನೂ ಮಾಡೋಕ್ಕಾಗ್ತಿಲ್ಲ ಅಲ್ಲಿ, ಅದು ಹಾಗೆ ಉಳ್ಕೊಂಡಿದೆ. ಅದಾದಮೇಲೆ ಕ್ಯಾಕ್ಟಸ್ ಪಾರ್ಕ್ ಹೋಗಿದ್ವಿ. ನೆಕ್ಸ್ಟು ಈವ್ನಿಂಗ್ ಡೆಸರ್ಟ್ ಕ್ಯಾಂಪಿಗೆ ವಾಪಸ್ ಬಂದು ಏನು ಮಾಡಿದ್ವಿ, ಅವತ್ತು ನಾವು ನೈಟ್ ವಾಕ್ ಹೋಗಿದ್ವಿ. ಅದಂತೂ ಫಂಟಾಸ್ಟಿಕ್ ಎಕ್ಸ್ಪೀರಿಯನ್ಸು. ನನ್ನ ಕೇಳಿದ್ರೆ ನೀವು ವಿಸಿಟ್ ಮಾಡ್ತೀರಾ ಜೈಸಲ್ಮೇರ್ನ ಅಂದರೆ ನೀವು ದಯವಿಟ್ಟು ಕೇಳಿ ಹೋಗಿ ಬನ್ನಿ. ನೈಟ್ ವಾಕ್ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ಕತ್ಲಲ್ಲಿ ಏನು ಗೊತ್ತಾಗಲ್ಲ ಎಲ್ಲಿ ಡೆಪ್ತಿದೆ ಏನು ಅಂತ. ಒಂಥರ ಸ್ಪೆಷಲ್ ಎಕ್ಸ್ಪೀರಿಯನ್ಸು. ಕಾಲಿಡ್ತಿದ್ದಂಗೆ ಫುಲ್ ಜಾರ್ಕೊಂಡು ಕೆಳಗೆ ಅಷ್ಟು ಹೈಟ್ ಇರುತ್ತೆ ಇದು ಸ್ಯಾಂಡ್ ಡ್ಯೂಸ್ ಅಂತೂ. ಏನು ಗೊತ್ತಾಗ್ತಾ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ನಮ್ಗೆ ಗೊತ್ತಿರಲಿಲ್ಲ ನೈಟ್ ವಾಕ್ ಅಂತಲೂ ಇದೇ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಆ್ಯಕ್ಚುಲಾಗಿ ನಮ್ಮ ಇನ್ನೊಂದು ಬ್ಯಾಚ್ ಬಂದಿತ್ತು ಕ್ಯಾಂಪಲ್ಲಿ. ಅವರು ಕೇಳಿದ್ರು, ಅವ್ರು ಮುಂಚೆ ಬಂದಿದ್ರಂತ, ಅವ್ರು ಹೋಗಿದ್ರಂತೆ. ಅದಕ್ಕೆ ಅವ್ರು ಕೇಳಿದ್ರು. ಆವಾಗ ನಮಗೂ ಕೇಳಿದ್ರು, ನೀವು ಬರ್ತೀರಾ, ನಾವು ಈ ಥರ ಹೋಗ್ತಾ ಇದ್ದೀವಿ ಅಂತ. ಸರಿ ಅಂತ ನಾವು ಜಾಯ್ನ್ ಆದ್ವಿ ಅವ್ರ ಜೊತೆಗೆ. ನಂಗೆ ನಿಜ ಚೆನ್ನಾಗಿತ್ತು ಅನಿಸ್ತು. ಯಾಕಂದರೆ ನಾವು ನೈಟ್ ಇಲ್ಲೆಲ್ಲ ನೋಡಿದಾಗ ಅಷ್ಟೊಂದು ಸ್ಟಾರ್ಸ್ ಕಾಣಿಸಲ್ಲ, ಅಲ್ಲಿ ತುಂಬ ಸ್ಟಾರ್ಸ್ ಕಾಣಿಸ್ತಾ ಇತ್ತು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ನಾವು ನೋಡಿದ್ದು ಆಲ್ಮೋಸ್ಟು 3 ಡೇಸು ಅಲ್ಲಿ ಜೈಸಲ್ಮೇರಲ್ಲಿ. ಫಸ್ಟ್ ಡೇ ಏನು ಮಾಡಿದ್ವಿ ನಾವು, ಸೋನಾರ್ ಕ್ವಿಲಾ ಫೋರ್ಟ್ ನೋಡಿದ್ವಿ, ಜೈನ್ ಟೆಂಪಲ್, ವಾರ್ ಮ್ಯೂಸಿಯಮ್ಮು, ಅದನ್ನು ನೋಡಿದ್ವಿ. ಸೆಕೆಂಡ್ ಡೇ ತನೋತ್ ಮಾತಾ ಟೆಂಪಲ್ಲು, ಇಂಡೋ ಪಾಕ್ ಬಾರ್ಡರು ಮತ್ತು ಮೆಮೋರಿಯಲ್ ನೋಡಿದ್ವಿ ಲೋನೆವಾಲಾದು. ನೆಕ್ಸ್ಟ್ ಇನ್ನೊಂದು ದಿನ ಕ್ಯಾಮಲ್ ರೈಡೆಲ್ಲ ಮಾಡಿ ಕುಲ್ದಾರ ನೋಡಿಕೊಂಡು ಕ್ಯಾಕ್ಟಸ್ ಪಾರ್ಕ್ ಎಲ್ಲ ನೋಡಿಕೊಂಡು ಕ್ಯಾಂಪಲ್ಲೇ ಉಳ್ದು ರಾತ್ರಿ ನೈಟ್ ವಾಕ್ ಎಲ್ಲ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಅಷ್ಟೇ 3 ಡೇಸ್ ಅಷ್ಟೇ ಆ್ಯಕ್ಚುಲಾಗಿ ನಾವು ಜೈಸಲ್ಮೇರಲ್ಲಿ ಸ್ಪೆಂಡ್ ಮಾಡಿದ್ದು. ರಿಮೈನಿಂಗ್ ಎಲ್ಲ ನಮ್ಮ ಟ್ರಾವೆಲಲ್ಲಿ ಹೋಯಿತು. 4 ಡೇಸ್ ರೀಚ್ ಆಗೋದಕ್ಕಾಯ್ತು, ಅಂದರೆ 3.5 ಡೇಸ್ ರೀಚ್ ಆಗೋದಕ್ಕಾಯಿತು. ವಾಪಸ್ ಬರ್ತಾನೂ ಸೇಮ್ 3.5 ಡೇ. ಸೊ ನಾವು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ ಜೈಸಲ್ಮೇರಿಂದ. ಮೆಹಸಾನ ಗುಜರಾತ್ಗೆ ಬರೋಕ್ಕೆ ಮುಂಚೆ, ಅಂದರೆ ಸಿಟಿ ಬರೋಕ್ಕೂ ಮುಂಚೆನೇ ಆಲ್ಟ್ ಮಾಡಿಬಿಡೋಣ ಅಂದ್ಕೊಂಡ್ವಿ. ಯಾಕಂದರೆ ಸಿಟೀಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ವ ರೂಮ್ಸ್ ಎಲ್ಲ ಅಂತೇಳಿ ಸ್ವಲ್ಪ ಹತ್ರದಲ್ಲಿ ಅಲ್ಲಿ ಸಿಟಿಗೆ ಹತ್ರದಲ್ಲೇ ಒಂದು ಪ್ಲೇಸಲ್ಲಿ ಹಾಲ್ಟ್ ಮಾಡಿದ್ವಿ. ಇನ್ನೊಂದು ಹೇಳ್ಬೇಕಂತಂದರೆ ರಾಜಸ್ಥಾನಲ್ಲಿ ಗುಜರಾತಲ್ಲಿ ನಿಮಗೆ ಎಲ್ಲ ಕಡೆ ಹೋಟೆಲ್ ಇದೆ. ಅದು 3 ಸ್ಟಾರ್ 4 ಸ್ಟಾರ್ ತುಂಬ ಚೆನ್ನಾಗಿದೆ. ರೀಸನೇಬಲ್ಲು ಕೂಡ. ಆರಾಮಾಗಿ ಸ್ಟೇ ಮಾಡ್ಬೋದು, ಕಣ್ಣು ಮುಚ್ಕೊಂಡು ಎಲ್ಲಾದರೂ ಸ್ಟೇ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ. ರೋಡು ಅಷ್ಟೇ ಚೆನ್ನಾಗಿದೆ, ತುಂಬ ಇಂಪ್ರೂವ್ ಆಗಿದೆ. ಮತ್ತು ಟೋಲ್ ಫ್ರೀ. ಇದಿಷ್ಟು ಪಾಸಿಟಿವ್ ಪಾಯಿಂಟ್ಸ್ ಅಂತಲೇ ಹೇಳ್ಬೋದು ಗುಜರಾತಲ್ಲಿ. ಆದರೆ ಒನ್ ನೆಗೆಟಿವ್ ಪಾಯಿಂಟ್ ಇದೆ. ಏನಂತಂದರೆ ನಾವು ಫೈನ್ ಕಟ್ಟಿದ್ವಿ. ಯಾಕಂತಂದರೆ ಟಿಲ್ಟೆಡ್ ಗ್ಲಾಸ್ ಯೂಸ್ ಮಾಡಿ, ನಮ್ಮದು ಟಿಲ್ಟೆಡ್ ಗ್ಲಾಸ್ ಇತ್ತಲ್ಲ ಕಾರಿಂದು, ಮತ್ತು ರಿಜಿಸ್ಟ್ರೇಷನ್ ಬೇರೆ ಹೊರ್ಗಡೆದಿತ್ತು. ಸೊ 2 ಸತಿ ಹೋಗ್ಬೇಕಾದ್ರೂ ನಮಗೆ ಫೈನ್ ಕಲೆಕ್ಟ್ ಮಾಡಿದ್ರು, ಬರಬೇಕಾದ್ರೂ ಕಲೆಕ್ಟ್ ಮಾಡಿದ್ರು. ಅದು ಸ್ವಲ್ಪ ಬೇಜಾರಾಯಿತು. ಆ ಟೋಲಿಗೆ ಕಟ್ಟಲಿಲ್ಲ, ಬಟ್ ನಾವು ಆಲ್ಮೋಸ್ಟ್ 2000 ಏನೋ ಫೈನ್ ಕಟ್ಟಿದ್ದಾಯಿತು ಹೋಗ್ತಾ ಬರ್ತಾ. ನೆಕ್ಸ್ಟು ಇನ್ನು ಬೇರೆ ಸ್ಟೇಟಿಗೆ ಹೋಲಿಸ್ಕೊಂಡು ಗುಜರಾತಲ್ಲಿ ಸೋಲಾರ್ ಪೆನಲ್ಸ್ ಇದೆ, ತುಂಬ ಮುಂದೆ ಇದ್ದಾರೆ ಅಂತ ಅನ್ನಿಸ್ತು.
ಆ್ಯಕ್ಚುಲಿ ನಾವು ಎಲ್ಲರೂ ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ಅದಾದಮೇಲೆ ನಾವು ಹೊರಟ್ವಿ. ಡೇ 8 ಜೈಸಲ್ಮೇರಿಂದ ಅದೇ ಹೇಳಿದ್ನಲ್ಲ, ಮೆಹಸಾನಾಗೆ ರೀಚ್ ಆಗೋಕ್ಕೂ ಮುಂಚೆ ಒಂದು ಕಡೆ ಪ್ಲೇಸಲ್ಲಿ ಉಳಿದು ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿದ್ವಿ. ಆ್ಯಸ್ ಯೂಶ್ವಲ್ ನಾವು 6 o'clock ಸ್ಟಾರ್ಟ್ ಮಾಡ್ತಾಯಿದ್ವಿ ಬೆಳಗ್ಗೆ. ಆಮೇಲೆ ಲೋನೆವಾಲಾನಲ್ಲಿ ಸ್ಟಾಪ್ ಮಾಡಿದ್ವಿ ಅವತ್ತು. ಮತ್ತು ನೆಕ್ಸ್ಟ್ ಡೇನೂ ಅಷ್ಟೇ ಮತ್ತೆ 6 o'clock ಸ್ಟಾರ್ಟ್ ಮಾಡಿದ್ವಿ. ದಾವಣಗೆರೆ ರೀಚ್ ಆದ್ವಿ. ದಾವಣಗೆರೆಯಿಂದ ಇನ್ನು ಮೈಸೂರು. ಥ್ಯಾಂಕ್ ಯು ಆಲ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.